ನಿನ್ನೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮತ ಎಣಿಕೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ 4 ಗಂಟೆಗೆ ಏನ ಫಲಿತಾಂಶ ಪ್ರಕಟ ಆಗಬೇಕಾಯಿತು. ಆ ಸಂದರ್ಭದೊಳಗ 16 ಸ್ಥಾನಕ್ಕೆ ಏನ ರಿಸಲ್ಟ್ ಬರ್ಬೇಕಾಯಿತು. 9 ವಿರೋಧ ಆಗಿದ್ದು, ಇನ್ನು ಉಳಿದ 7ಕ್ಕ ರಿಸಲ್ಟ್ ಅನೌನ್ಸ್ ಆಗ್ಬೇಕಾಯಿತು. ತಾನು ಗೆಲ್ಲೋದ ಎಲ್ಲರಿಗೂ ಗೊತ್ತೈತಿ, ಅವ್ನು ಗೆಲ್ತಾನ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ನಮಗೂ ಗೊತ್ತಿತ್ತು, ಅವಗೂ ಗೊತ್ತಿತ್ತು. ಆದ್ರ ಅದನ್ನ ನಾ ದೊಡ್ಡ ಗೆಲ್ಲುವ ಅಂತ ತಿಳ್ಕೊಂಡ್ ಕಿಶನ್ ಇಡೀ ರಾಜ್ಯನ ನಾ ಗೆದ್ದನಪ್ಪ ಅನ್ನೋ ನಿಟ್ಟಿನೊಳಗ ಅವ ಹರಡ್ತದ. ಆ ನಿಟ್ಟಿನೊಳಗ ಏನ್ ಹಿಂದುಳಿದ ಏನ್ ಸಮಾಜ ಐತಿಲ್ಲ, ಆ ಸಮಾಜನ ತುಚ್ಛವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನ, ವಾಲ್ಮೀಕಿ ಸಮಾಜವನ್ನ ಅತ್ಯಂತ ಹೇಯಕರವಾಗಿ ಶಬ್ದ ಬಳಕೆ ಮಾಡಿದಾನ. ಅದನ್ನೆಲ್ಲ ತಾವು ಮೀಡಿಯಾದಾಗ ನೋಡಿದಿರಿ. ಅದು ನನ್ನ ಬೈಲೆ ಅನ್ನುವಂತ ಮಾತಲ್ಲ. ಈ ಸಂದರ್ಭದೊಳಗ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ, ಅಂತಾರು ಇದ್ದಾರ ಅಂತಲ್ಲ, ನಮ್ಮ ನಾಯಕರು ಬೇಕಾದವ್ರು ಇರ್ಲಿ. ಇವತ್ತ ಯಾವ ಸಮಾಜ ಈ ಸಮಾಜ ಅಂತ ಹೇಳ್ತಿಲ್ಲ, ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲ ಸಮಾಜನ ಅವಳನ್ನು ಮಾಡ್ಕೋತಾನ ಬಂದಿದ. ನಾವು ಎಲ್ಲಾರನು ಬೇದ ನಾವ್ ಅಂತಲ್ಲಿ ಭೇಟಿ ಕ್ವಾತರ ಸಿಕ್ ಬೇಕೋತದನ ಅಂತ ರಕ್ತದಿಂದ ಬಂದವದ. ನಾವು ಒಂದ ಮಾತನ್ನ ಹೇಳ್ಬೇಕಂದ್ರ ಇದು ಅವಾಗ ಶೋಭೆ ಅಲ್ಲ, ಅವ್ನು ಶೋಭೆ ತರುವಂತ ಮಾತಲ್ಲ. ಗೃಹ ಇಲಾಖೆಯವರು ಎಚ್ಚೆತ್ತುಕೊಂಡ ಅವ್ನು ಕೂಡ್ಲೆ ಬಂಧಿಸಿರ ಇದ ಒಳ್ಳೇದ. ಇಲ್ಲತ್ತಂದ್ರ ಇದು ಕರ್ನಾಟಕ ತುಂಬಾ ಹಂಗ ಹಬ್ಬುದನ್ನ ಇದು ಅಶಾಂತಿಯನ್ನ ಕದಡುವಂತ ಒಂದು ಮಾತು ಮಾತಾಡಿದಾನ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ, ಹಿಂದುಳಿದ ಸಮಾಜನ ಯಾವ ರೀತಿ ಅವ್ನು ತುಚ್ಛವಾಗಿ ತುಳ್ಕೋತ ಬಂದ ರಾಜಕಾರಣ ಮಾಡತಾನ, ಇದು ಅವಂಗ ಶಾಪ ಕಟ್ಟಿಟ್ಟು ಕೂತೈತಿ. ಅದಕ್ಕ ದಯಮಾಡಿ ಎಲ್ಲಾ ಎಚ್ಚೆತ್ತುಕೊಂಡ, ಸರ್ಕಾರ ಎಚ್ಚೆತ್ತುಕೊಂಡ ಅವ್ನು ಕೂಡ್ಲೆ ಬಂಧಿಸಿರ ಇದು ಶಾಂತಿಯುತವಾದ ಮುಗಿದು ಹೋಗ್ತೈತಿ. ಅದೇನ್ ಕಾನೂನು ಪ್ರಕಾರ ಏನ ವಾಲ್ಮೀಕಿ ನಾಯಕರದಾರ, ಏನ್ ಅವ್ರ ಮುಂದ್ ಕ್ರಮ ಕೈಗೊಳ್ತಾರ, ಏನ್ ಕಾನೂನು ಹೆಜ್ಜೆ ಇಡ್ತಾರ ಇರ್ಲಿ. ಅದಕ್ಕ ನಮ್ಮ ಏನ ಹಿಂದೂ ಸಮಾಜನ ಬೇದನ ಅದಕ್ಕೆ ನಾವು ಇವತ್ತಿನ ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಹಾಗೂ ಇನ್ನೂ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ. ಈಗಾಗಲೇ ಬೆಳಗಾವಿಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತೆ. ಅದಕ್ಕ ಈ ಒಂದು ಏನ್ ದಿಟ್ಟ ಹೆಜ್ಜೆನ ತುಳಿಯಾಕ ಅವಕಾಶ ಮಾಡಿ ಕೊಡಾಕ ಹೋಗಬಾರ್ದು ಸರ್ಕಾರದವ್ರ. ಅದಕ್ಕ ಎಚ್ಚೆತ್ಕೊಂಡು ಅವ್ನು ಬಂಧಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತಾನು. ಮತ್ ಕತ್ತಿ ಅವ್ರೇ ನೀವು ತಿಳ್ಕೊರಿ, ಭಾಷೆನೆ ಅದನ್ನು ಮೀಸಿ ತಿರುವಾತನ ಅಂತ ಏನು ಮಾತಾಡ್ತಿಲ್ಲ. ಇದು ಅಲ್ಲ, ನಿನ್ನಂತ ಆಪ್ನಂತ ಹೊರಗಡೆ ಮಾತಾಡೋರದಾರು, ಎಲ್ಲಾರು ಅದಾರ, ಎಲ್ಲಾರದ್ದು ತಾಯಿ ಹಲ್ಲ ಕುಡ್ದಾರ. ಹುಷಾರ್ದಾಗಿರಪ್ಪ, ಹುಷಾರ್ದಾಗಿರ. ಏನ್ ಬಾಯಿನಿಂದ ಏನ್ ಕೈ ಮಾಡ್ತಿ, ಏನ್ ಇದನ್ ಮಾಡ್ತಿ, ಏನ್ ಡ್ಯಾನ್ಸ್ ಮಾಡ್ತಿ, ಎಟ್ ಕುಡಿತಿ, ಎಲ್ಲಿ ಉಳ್ಯಾಡ್ತಿ, ಯಾರ ಮನೆಗೆ ಹೋಗ್ಯಾನ ಎಲ್ಲ ಗೊತ್ತೈತೆ. ಯಾರಿಗೇನು ಗೊತ್ತಿಲ್ಲ, ಎಲ್ಲೆಲ್ಲಿ ಹೋಗ್ತೀನಿ, ನಾ ಏನ್ ಮಾಡ್ತಿ, ರಾತ್ರಿ ಏನ್ ಮಾಡ್ತಿ, ಹಗಲಿ ಏನ್ ಮಾಡ್ತಿ ಎಲ್ಲ ಗೊತ್ತೈತೆ. ಚಂದಂಗೆ ನಿನ್ನ ನ್ಯಾಲಿಗೆ ಬಾಯಾಗಿ ಇಟ್ಕೊಂಡ್ರ ಚಲೋ, ಇಲ್ಲಕ್ಕ ನ್ಯಾಲಿಗೆ ಕೋಲ್ ಬೇರೆ ಬೇರೆ ಕಡೆ ಕೊಡೋದಾಕೈತಿ. ಈ ಮಾಧ್ಯಮ ಮುಖಂಡರು ಎಚ್ಚರಿಕೆ ಕೊಡತ್ತು. ಗೋಕಾಕ್ ಜನತೆ ಅಷ್ಟ ಅಲ್ಲ, ಗೋಕಾಕ್ ಜನತೆನ ನೀ ಅವಮಾನ ಮಾಡಿದಿ, ಗೋಕಾಕ್ ಜನತೆ ಮುಂದೆ ಸಡ್ ಹೊಡಿದ. ನೀ ಸಡ್ ಹೊಡ್ಯಾಕ್ ಬಾ. ರಾಜಕಾರಣ ಯಾವಾಗ ಬೇಕಾ ಸೋಲು ಗೆಲು ವಿರೋಧ ನಾನು ಬಾಳ ವಿಚಿತ್ರ ಹೋಗ್ಬೇಡ. ಈಗ ಸೋತು ಅಂತಂದ್ರೆ ಏನ ಇದೊಂದು ಈಗೇನ ಡಿಸಿಷನ್ ಬ್ಯಾಂಕ್ ತಿಳಿತಿಲ್ಲ, ಮುಚ್ಕೊಂಡ್ ಕೂತಿಲ್ಲ, ಬಾಳ ಹರಡಕ್ ಹೋಗಲ್ಲ. ಮುಚ್ಕೊಂಡ್ ಕೂತಿದಂದ್ರ ಮುಚ್ಕೊಂಡ್ ಕುಂಡ್ರು ಅಷ್ಟ. ಏನ್ 3-4 ಸೀಟ್ ಬಂದ್ ಕೇಸಿಂದ ಏನ್ ನಮ್ದ ಏನೋ ಅನ್ನತಾರಲ್ಲ, ಏನೋ ಅಣ್ಣ ತಮ್ಮ ಅಂತ ಏನ್ ಜೋಡತ್ತ, ನಿಮ್ ಜೋಡತ್ತ ಯಾವಾಗ ಜೊತೆಗೆ ಹೇರಿದಿತ್ತು, ಯಾವಾಗ ಹೋಗ್ತೈತು, ಯಾವಾಗ ಒಂದಾಕಿ ನಮ್ಗೇನು ಗೊತ್ತಿಲ್ಲ. ಇದ ನಿಮ್ ಎಲ್ಲಾ ಗೊತ್ತೈತಿ. ನಿಮ್ಮ ಹಿಂದ್ ಏನೇನ್ ದುಬಾ ಚೂರಿ ಹಾಕ್ತಿರಿ, ಏನೇನ್ ಮಾತಾಡ್ತೀರಿ ಎಲ್ಲಾ ಗೊತ್ತೈತಿ. ಸುಮ್ನ ನಮ್ ನಾಯಕರು ಅದಾರ, ನಮ್ ನಾಯಕರು ಅದಾರ, ಪಾಪ ಅವ್ರ ಯಾಕೆ ಬರಾಕ್ ಹೋದ್ರು. ಇದನ್ನ ನಾವು ಸ್ವಾಭಿಮಾನದಿಂದ ನಮ್ ಜಾತಿಗೆ ಧಕ್ಕೆ ಆಗಂತಲೇ ಮಾಡತ್ತು. ನಮ್ಗೆ ಯಾರು ಕುಮ್ಮ ಕೊಟ್ಟ ನೀವು ಮಾಡ್ರಿ, ಅವ್ರು ಮಾಡ್ರಿ, ಇವ್ರು ಮಾಡ್ರಿ ಅಂತೇಳಿ ಯಾರಿಗೆ ನಾವೇನ್ ಫೋನ್ ಹಚ್ಚಿಗೆ ಕರೆದಿಲ್ಲ. ಅವ್ರು ಸ್ವ ಖುಷಿಯಿಂದ ಮಾಡಾಕತ್ತಾರ. ತಿಳ್ಕೊಂಡ್ ಹೆಜ್ಜೆ ಇಡು. ಇದು ಬೇರೆ ರೂಢ ತಾಳತೈತಿ. ನೀ ಏನ್ ಜೋಡೆತ್ತಾತು ಆತು ಏನ್ ಬಾಳ್ ಕೈ ಮಾಡಿ ಮಿಸಿ ತಿರುಗಿ ಮಾತಾಡಿದ್ಲ, ನಿನ್ನಂತ ಮಿಸಿ ಎಲ್ಲರಿಗೂ ಅದಾವ, ಎಲ್ಲಾರು ತಾಯಿ ಎಲ್ಲ ಕೊಡ್ತಾರ. ಹುಷಾರ್ದಾಗ ಹೆಜ್ಜೆ ಇಡು. ಇನ್ ಮುಂದೊಂದ್ ದಿವಸದಾಗ ನಾವು ತಪ್ಪಿಸಿ ಹೋಗ್ಬೇಕಂದ್ರೆ ನೀ ಗಪ್ ಮನ್ಯಾಗಿರು ಚಲೋ. ಇಷ್ಟ ಸರ್. ಈಗ ಅವ್ರೆಲ್ಲ ನಾವ್ ಆ ರೀತಿ ಅಂದಿಲ್ಲ. ಅವ್ ಹೆಂಗ 7ರಾಗ ಹುಟ್ಟಿದೋದ್ ಕೇಳೋಣ, ನಾವು ಏನ್ 7ರಾಗ ಹುಟ್ಟಿಯಲ್ಲ. ಆ ವಿಡಿಯೋ ತೆಗದ್ ನೋಡಂತ ನೋಡ್ರಾಗ ಅಂತೇಳಿ ಏನೋ ಡಾಲ್ಬಿ ಹಾಲ ರಾತ್ರಿ ಒಂದ್ ಹಾಫ್ 90 ಕುಡ್ಕೊಂಡ್ ರಾತ್ರಿ ಬಾಗಲ್ದಾಗ ಕುಂತ ಅಂಗದಾಗ ಕುಂತ ಮಾತಾಡ್ಯಲ್ಲ. ಹಂಗ ಹಿಂಗ ನಾನು ಡಾಲ್ಬಿ ಹಚ್ಬೇಡತ್ತಂದ್ರು ಅದನ್ನ ತಿರ್ಚಿದಾರು, ಇದಂತೂ ಹತಾಶೆ ಆಗ್ಯಾರು. ನಿನ್ನಂತ ಇಲೆಕ್ಷನ್ಗಳು ಬಾಳ್ ನೋಡಿದಾರ. ದೊಡ್ಡ ನಾಯಕರ ನಮ್ದು ಏನು ನಾಯಕರದಾರ ಬಾಳ್ ನೋಡಿದಾರ, ರಾಜ್ಯ ತುಂಬಾ ನೋಡಿದಾರ. ಪಾಪ ನಿಂದೇನದ ಇದು ಅಡಿಗೆ ಮನ್ಯಾಗಿಂದ KP ಗೆದ್ದಿನ ಅಂತೇಳಿ ಬಾಳ್ ಮೆಚ್ಚಿತಿರು. ಏನ್ ನೀವ್ ಹೊಂಟಿದಿಲ್ಲ, ಅದ ಬಾಳ ಓವರ್ ಮಾಡಕ್ ಹೋಗ್ಬೇಡ. ನೋಡ್ಕೋ, ತಿರ್ಚುವಂತ ಅವಶ್ಯಕತೆ ಇಲ್ಲ. ತಿರ್ಚೋದೇನೋ ಲೋಕಕ್ಕೆ ಗೊತ್ತೈತ್ಲ ನೀ ಏನ್ ಬೇದ್ದಿ ಅಂತ ಅನ್ನೋದು. ಮತ್ ನೀ ಬೇದ್ರ ಡಾಲ್ಬಿ ಬಂದ್ ಮಾಡ್ರ ಅವ್ರ ಯಾಕೆ ನಗ್ತಾರೋ? ಅವ್ರ ಯಾಕೆ ನಗ್ತಾರ? ಡಾಲ್ಬಿ ಬಂದ್ ಮಾಡ್ರು ಹಚ್ಬೇಡತ್ತಂದ್ರ ಮುಂದಿನವ್ರು ಯಾಕೆ ನಗ್ತಾರೋ? ನೀ ಏನ್ ಬೇದಿನ ಇದ್ರಿಗಾರು ಗೊತ್ತೈತಿ. ಇದು ನೀ ಅಷ್ಟಲ್ಲ, ನೀನ್ ಏನ್ ಜೋಡಿ ಸಾಥ್ ಕೊಟ್ಟು ನಕ್ಕದಲ್ಲ, ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕಂತ ನಾವು ವೈಯಕ್ತಿಕವಾಗಿ. ಅದಕ್ಕ ಬಾಳ ಹುಷಾರ. ನ್ಯಾಲಿಗೆ ಒಳಗಿರ್ಲಿ.
ಯಾವ್ದ ಮನುಷ್ಯಗೆ ಜಾತಿಗೆ ಧಕ್ಕೆ ಆದ್ರೆ ಬಿಡುವಂತ ವಿಚಾರ ಬರುದಿಲ್ಲ. ಇವತ್ ನನ್ನ ಮಾತಾಡಿ ನನ್ನ ಬಿಡುದಿಲ್ಲ, ಯಾರು ಸೇಮ್ ಮಾತಾಡು ಸೇಮ್ನ ಬಿಡುದಿಲ್ಲ ಜನ. ಯಾಕೆ ಜನ ತಿರುಗಿ ಬಿದ್ರೆ ಎಂತೆಂತ ಸರ್ಕಾರಗಳು ಉಳಿ ಹೋಗ್ಯಾವ. ಸರ್ಕಾರಗಳು ಕಚೇರಿಗೆ ಉರಿ ಹಚ್ಚಾರ. ನೀನು ಆಫೀಸ್ಗ ನಿನಗ ಉರಿ ಹಚ್ಚೋ ಕಾಲ ಬಾಳ ದೂರ ಇಲ್ಲ. ಜಾತ್ರೆಗೆ ಇದ್ದಿ ಚಲೋ, ಇಲ್ಕ ಉರಿ ಹಚ್ಕೋದಾಗದ ಐತಿ. ಸ್ವಲ್ಪ ಹುಷಾರ್ದಾಗಿರಿ. ಕತ್ತಿ ಅವ್ರೆ ಕತ್ತಿ ಹಾಕಿ ಹೋಗ್ಬೇಡ ತಡಿ ಇದು ಮಾಡಿ.